ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೇಲ್ದಣ್ಣಿನ ಪಾನಕ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಎಲ್ಲ ಕಡೆನೂ ಈ ಬೇಲ್ದಣ್ಣು ಸಿಗ್ತಾ ಇದೆ. ಬೇಲ್ದಣ್ಣನ್ನು ಮೇಲ್ಗಡೆ ಲೇಯರು ತುಂಬ ಗಟ್ಟಿಯಾಗಿರುತ್ತೆ. ಈ ರೀತಿಯ ಕಲ್ಲಿನ ಸಹಾಯದಿಂದ ಒಂದು 2-3 ಸಲ ಹೊಡ್ಕೊಂಡಾಗ ಹಿಂಗೆ ಓಪನ್ ಆಗುತ್ತೆ. ಇದ್ರ ಪಲ್ಪು ಚೆನ್ನಾಗಿ ಹಣ್ಣಾಗಿದ್ದರೆ ಈ ರೀತಿಯಾಗಿರುತ್ತೆ. ಇದನ್ನು ಹಾಗೆ ಬೆಲ್ಲ ಹಾಕ್ಕೊಂಡು ಹಾಗೆ ಇದನ್ನು ತಿಂದರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ಪಲ್ಪನ್ನೆಲ್ಲ ನಾನು ಒಂದು ಬೌಲಿಗೆ ತಕ್ಕಂತ ಇದ್ದೀನಿ. ಆಮೇಲೆ ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಹೇಗೆ ಹುಣಸೆಹಣ್ಣಿನ ರಸ ತಕ್ಕಂತೀವಿ ಅದೇ ರೀತಿಯಾಗಿ ಸುಮಾರು 1 ಲೀಟ್ರ್ನಷ್ಟು ನೀರು ಹಾಕ್ಬಿಟ್ಟು ಇದರ ರಸ ತಕ್ಕೋಬೇಕು. ಈ ಪಾನಕನ ರಾಮನವಮಿಲಿ ವಿಶೇಷವಾಗಿ ಮಾಡ್ತಾರೆ ಕೋಸಂಬರಿ ಜೊತೆ. ಬೇಸಿಗೆ ಟೈಮಲ್ಲಂತೂ ಇದು ತುಂಬಾ ಒಳ್ಳೆಯದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಐ ಹೋಪ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.